ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಜಮ್ಮು ಕಾಶ್ಮೀರದಲ್ಲಿ ಲಷ್ಕರ್ ಸಂಘಟನೆಯ ಇಬ್ಬರು ಹೈ ಪ್ರೊಫೈಲ್ ಉಗ್ರರನ್ನ ಸೇನೆ ಟ್ರ್ಯಾಪ್ ಮಾಡಿದೆ. ಇರಾನ್ನಲ್ಲಿ ಅಯಾತೊಲ್ಲಾ ಅಲಿ ಖಾಮಿನೈರ ಅಂತ್ಯಕ್ರಿಯೆ ವೇಳೆ ಸಾವಿಗೂ ಮುನ್ನವೇ ಸಾವಿರಾರು ಜನರ ಸಮಾಧಿ ತೋಡ್ತಿರೋ ಮಾಹಿತಿ ಸಿಕ್ಕಿದೆ. ಅತ್ತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರಾನ್ನ ಎಲ್ಲಾ ನಾಯಕರನ್ನ ಒಂದೇ ಏಟಿಗೆ ಮುಗಿಸಬಹುದಿತ್ತು ಅನ್ನೋ ಹೇಳಿಕೆ ನೀಡಿದ್ದು, ಇತ್ತ ಭಾರತ ಸರ್ಕಾರ ಗ್ಯಾಸ್ ಪೂರೈಕೆ ವಿಷಯದಲ್ಲಿ ದೊಡ್ಡ ನಿರ್ಧಾರ ತಗೊಂಡಿದೆ. ಎಲ್ಲವನ್ನ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಮೊದಲಿಗೆ ಜಮ್ಮು ಕಾಶ್ಮೀರದಲ್ಲಿ ಪಾಕ್ ಪ್ರೇಮಿಗಳ ಬೇಟೆ ಬಗ್ಗೆ ಮಾಹಿತಿ ಕೊಟ್ಬಿಡ್ತೀವಿ. ಜಮ್ಮು ಕಾಶ್ಮೀರದ ಶೋಪಿಯಾನ್ನಲ್ಲಿ ಉಗ್ರರು ಮತ್ತು ಸೇನೆ ನಡುವೆ ಭಾರೀ ಕಾಳಗ ಶುರುವಾಗಿದೆ. ಮೀಮಂದರ್ ಪ್ರದೇಶದ ತೋಟವೊಂದರಲ್ಲಿ ಇಬ್ಬರು ಲಷ್ಕರ್ ಉಗ್ರರನ್ನ ಸೇನೆ ಸುತ್ತುವರಿದಿದೆ. ಈ ಉಗ್ರರನ್ನ ಕುಲ್ಗಾಮ್ ಮೂಲದ ಜಾಕೀರ್ ಹಾಗೂ ಲತೀಫ್ ಅಂತ ಗುರುತಿಸಲಾಗಿದೆ. ಇದರಲ್ಲಿ ಜಾಕೀರ್ A++ ಕೆಟಗರಿಯ ಉಗ್ರನಾಗಿದ್ದ. A++ ಅಂದ್ರೆ ಉಗ್ರರ ಪಟ್ಟಿಯಲ್ಲಿ ಅತ್ಯಂತ ಅಪಾಯಕಾರಿ ಕೆಟಗರಿ. ಉಗ್ರ ಸಂಘಟನೆಗಳ ಟಾಪ್ ಕಮಾಂಡರ್ಗಳು, ದಾಳಿಗಳ ರೂವಾರಿಗಳು ಮತ್ತು ಭದ್ರತಾ ಪಡೆಗಳ ಮೇಲೆ ನಿರಂತರ ದಾಳಿ ನಡೆಸೋರು ಈ ಲಿಸ್ಟ್ನಲ್ಲಿದ್ದಾರೆ. 2024ರಲ್ಲಿ ಜಾಕೀರ್ ಮತ್ತು 2025ರಲ್ಲಿ ಲತೀಫ್ ಲಷ್ಕರ್ ಸಂಘಟನೆ ಸೇರ್ಕೊಂಡಿದ್ರು. ಇವರಿಗೆ ಪಾಕಿಸ್ತಾನ ಹಣ, ಆಯುಧ ಸರಬರಾಜು ಮಾಡ್ತಿತ್ತು. ಕೆಲವೇ ಗಂಟೆಗಳ ಹಿಂದೆ ತೋಟವೊಂದರಲ್ಲಿ ಈ ಇಬ್ಬರು ಉಗ್ರರು ಅಡಗಿರೋದು ಭದ್ರತಾ ಪಡೆಗಳ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಹೀಗಾಗಿ ತಕ್ಷಣವೇ ಸೇನೆ, ಜಮ್ಮು ಕಾಶ್ಮೀರ ಪೊಲೀಸ್ ಹಾಗೂ ಸಿಆರ್ಪಿಎಫ್ ತಂಡ ಬೃಹತ್ ಕಾರ್ಯಾಚರಣೆ ಶುರು ಮಾಡಿವೆ. ಉಗ್ರರು ತಪ್ಪಿಸಿಕೊಂಡು ಹೋಗಬಾರದು ಅಂತ ತೋಟದ ಎಲ್ಲಾ ಎಸ್ಕೇಪ್ ರೂಟ್ಗಳನ್ನ ಬ್ಲಾಕ್ ಮಾಡಲಾಗಿದೆ. ಇನ್ನು ಈ ಇಬ್ಬರ ಪೈಕಿ ಜಾಕೀರ್ ಗನಿ ಮೇಲೆ ಹಲವು ಉಗ್ರ ಕೃತ್ಯಗಳ ಕೇಸ್ ಇವೆ. 2025ರ ಅಕ್ಟೋಬರ್ನಲ್ಲಿ ಎನ್ಐಎ ಕೋರ್ಟ್ ಈತನ ವಿರುದ್ಧ ಪ್ರಕಟಣೆ ನೋಟಿಸ್ ಕೂಡ ಹೊರಡಿಸಿತ್ತು. ಅಂದ್ರೆ ತಲೆಮರೆಸಿಕೊಂಡಿರುವ ಅಪರಾಧಿಗೆ ಕೋರ್ಟ್ ಮುಂದೆ ಹಾಜರಾಗುವಂತ ಫೈನಲ್ ವಾರ್ನಿಂಗ್ ಕೊಟ್ಟಿತ್ತು. ಅಷ್ಟಾದ್ರೂ ಈತ ಸರೆಂಡರ್ ಆಗಿರ್ಲಿಲ್ಲ. ಇನ್ನು ಗಲ್ಫ್ ಕಡೆ ಬಂದ್ರೆ ಇರಾನ್ ಸರ್ಕಾರ 3,000 ಜನರ ಸಾವಿಗೆ ತಯಾರಿ ಮಾಡಿಕೊಳ್ತಿದೆ ಅಂತ ಜರ್ಮನಿಯ ವೆಲ್ಟ್ ಮಾಧ್ಯಮ ರಿಪೋರ್ಟ್ ಮಾಡಿದೆ. ಖಾಮಿನೈರ ಅಂತ್ಯಕ್ರಿಯೆಗೆ ದೊಡ್ಡ ಪ್ರಮಾಣದಲ್ಲಿ ಜನಸಾಗರವೇ ಹರಿದು ಬರೋ ನಿರೀಕ್ಷೆ ಇದೆ. ನಿರೀಕ್ಷೆಗೆ ತಕ್ಕಂತೆ ಜನ ಬಂದ್ರೆ ಜನದಟ್ಟಣೆ ಜಾಸ್ತಿ ಆಗಲಿದೆ. ತಳ್ಳಾಟ, ನೂಕಾಟ, ಕಾಲ್ತುಳಿತ ಹಾಗೆ ಬಿಸಿಲಿನಿಂದ ಸುಮಾರು 1,500ರಿಂದ 3,000 ಜನರು ಸಾಯೋ ಸಂಭವ ಇದೆ ಅಂತ ಇರಾನ್ ಅಧಿಕಾರಿಗಳು ಅಂದಾಜಿಸಿದ್ದಾರೆ. ಹಾಗಂತ ಇದು ಆಗುತ್ತೆ ಅಂತ ಅಲ್ಲ, ಬದಲಿಗೆ ಪರಿಸ್ಥಿತಿ ತೀರಾ ಹದಗೆಟ್ಟಾಗ ಹೀಗೆ ಆಗ್ಬೋದು ಅನ್ನೋ ಎಸ್ಟಿಮೇಷನ್. ಹೀಗಾಗಿ ಇರಾನ್ನ ಮುನ್ಸಿಪಲ್ ಅಧಿಕಾರಿಗಳು ತಯಾರಿ ಮಾಡ್ಕೊಳ್ತಿದ್ದಾರೆ. ಆಂಬ್ಯುಲೆನ್ಸ್, ಆಸ್ಪತ್ರೆಗಳು, ಶವಗಾರಗಳು, ಪೊಲೀಸ್ ಮತ್ತು ಎಮರ್ಜೆನ್ಸಿ ಟೀಮ್ ಅನ್ನ ಸಿದ್ಧಪಡಿಸುತ್ತಿದ್ದಾರೆ. ಕೆಲ ಮುನ್ಸಿಪಲ್ ಅಧಿಕಾರಿಗಳ ಪ್ರಕಾರ ಇಷ್ಟು ಜನ ಸತ್ರೆ ದೊಡ್ಡ ಟ್ರಾಜಿಡಿ ಏನಲ್ಲ ಅಂತೆ. ಹೀಗೆ ಆದ್ರೂ ಓಕೆ, ಅಂತ್ಯಕ್ರಿಯೆ ಮುಂದೆ ಸಾಗುತ್ತೆ ಅಂತ ಹೇಳ್ತಿದ್ದಾರೆ. ಅತ್ತ ಈ ಅಂತ್ಯಕ್ರಿಯೆಯಲ್ಲಿ ಮೃತಪಟ್ಟವರು ಮತ್ತು ಕಾಣೆಯಾದವರನ್ನ ಹ್ಯಾಂಡಲ್ ಮಾಡೋಕೆ ಸ್ಪೆಷಲ್ ಯೂನಿಟ್ ಕೂಡ ರಚಿಸಲಾಗಿದೆ. ಅಲ್ಲದೆ ಸ್ಮಶಾನದಲ್ಲಿ ಸಾವಿರಾರು ಸಮಾಧಿಗಳನ್ನ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಅಂತ್ಯಕ್ರಿಯೆಯಲ್ಲಿ ಸುಮಾರು 2 ಕೋಟಿ ಜನ ಸೇರೋ ಅಂದಾಜಿದೆ. ಈಗಾಗಲೇ ತೆಹರಾನ್ನಲ್ಲಿ ಲಕ್ಷಾಂತರ ಜನ ಸೇರಿದ್ದಾರೆ. ಶನಿವಾರ ಸಂಜೆ 5:30ರಿಂದ ಭಾನುವಾರ ಬೆಳಗ್ಗೆ 7 ಗಂಟೆಯವರೆಗೂ 70 ಲಕ್ಷಕ್ಕೂ ಹೆಚ್ಚು ಜನ ಮೆಟ್ರೋ ಬಳಸಿದ್ದಾರೆ. ಹಾಗೆ ತೆಹರಾನ್ನ ಇಮಾಮ್ ಖೋಮೇನಿ ಮುಸಲ್ಲಾದಲ್ಲಿ ಖಾಮಿನೈ ಮತ್ತು ಅವರ ಕುಟುಂಬದವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಭಾನುವಾರ ರಾತ್ರಿ 8 ಗಂಟೆಯವರೆಗೂ ಪ್ರಾರ್ಥನೆ ಸಲ್ಲಿಸಲಾಗ್ತಿದೆ. ಖಾಮಿನೈರ ಮಕ್ಕಳಾದ ಮಸೌದ್, ಮೇಸಮ್ ಮತ್ತು ಮುಸ್ತಫಾ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಸೆಕ್ಯುರಿಟಿ ಕಾರಣಗಳಿಂದ ಇರಾನ್ ಸುಪ್ರೀಂ ಲೀಡರ್ ಮುಜ್ತಬಾ ಖಾಮಿನೈ ಇದರಲ್ಲಿ ಭಾಗಿಯಾಗಿಲ್ಲ. ಇನ್ನು ಈ ಅಂತ್ಯಕ್ರಿಯೆ ಕಾರ್ಯಕ್ರಮದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಭಾರೀ ಆಕ್ರೋಶ ಭುಗಿಲೆದ್ದಿದೆ. ಅಮೆರಿಕ ಮತ್ತು ಇಸ್ರೇಲ್ಗೆ ಸಾವಾಗ್ಲಿ ಅಂತ ಜನ ಘೋಷಣೆ ಕೂಗ್ತಿದ್ದಾರೆ. ಟ್ರಂಪ್ ಮತ್ತು ನೆತನ್ಯಾಹು ಹತ್ಯೆಗೆ ಕರೆ ನೀಡೋ ಪೋಸ್ಟರ್ಗಳನ್ನ ಕೂಡ ಪ್ರದರ್ಶಿಸಿದ್ದಾರೆ. ಇತ್ತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂತ್ಯಕ್ರಿಯೆ ನೆಪದಲ್ಲಿ ಇರಾನ್ನ ಎಲ್ಲಾ ಪ್ರಮುಖ ನಾಯಕರು ಈಗ ಒಂದೇ ಕಡೆ ಸೇರಿದ್ದಾರೆ. ನಾವು ಮನಸ್ಸು ಮಾಡಿದ್ರೆ ಒಂದೇ ಏಟಿಗೆ ಎಲ್ಲರನ್ನು ಹೊಡೆದು ಮುಗಿಸ್ಬೋದು ಅಂದಿದ್ದಾರೆ. ಆದ್ರೆ ನಾವು ಹಾಗೆ ಮಾಡಲ್ಲ, ಯಾಕಂದ್ರೆ ಆಮೇಲೆ ಶಾಂತಿ ಒಪ್ಪಂದ ಮಾಡಿಕೊಳ್ಳೋಕೆ ಯಾರು ಉಳಿದಿರಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಅಲ್ಲದೆ ಅಂತ್ಯಕ್ರಿಯೆಯಲ್ಲಿ ಜನ ಅಳ್ತಿರೋದನ್ನ ನೋಡಿ ನಂಗೆ ಆಶ್ಚರ್ಯ ಆಯ್ತು. ಇಷ್ಟು ಜನ ಸೇರ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಇರಾನ್ ಜನ ಖಾಮಿನೈ ವಿರೋಧಿಸ್ತಿದ್ರು. ಹೀಗಾಗಿ ಅದೆಲ್ಲ ಸುಳ್ಳು ಕಣ್ಣೀರು ಇರ್ಬೋದು ಅಂತ ಟ್ರಂಪ್ ಹೇಳಿದ್ದಾರೆ. ಅಲ್ಲದೆ ನಮ್ಮ ಜೊತೆ ಡೀಲ್ ಮಾಡ್ಕೊಳ್ಳೋಕೆ ಇರಾನ್ ಈಗ ಭಿಕ್ಷೆ ಬೇಡ್ತಿದೆ ಅಂತ ಅಂದಿದ್ದಾರೆ. ಇನ್ನು ಟ್ರಂಪ್ ಮಾತಿಗೆ ಇರಾನ್ ಕೂಡ ತೀಕ್ಷ್ಣವಾಗಿ ತಿರುಗೇಟು ಕೊಟ್ಟಿದೆ. ಆರ್ಮೇನಿಯಾದಲ್ಲಿರೋ ಇರಾನ್ ರಾಯಭಾರಿ ಕಚೇರಿ ಈ ಬಗ್ಗೆ ಪೋಸ್ಟ್ ಹಾಕಿದೆ. ನಿಮಗೆ ನಾಗರಿಕತೆ ಇಲ್ಲ, ಇತಿಹಾಸ ಇಲ್ಲ, ಹಾಗೆ ಮರ್ಯಾದೆ ಕೂಡ ಇಲ್ಲ, ಹೀಗಾಗಿ ನಿಮಗೆ ಇದೆಲ್ಲ ಅರ್ಥ ಆಗಲ್ಲ ಅಂತ ಛೀಮಾರಿ ಹಾಕಿದೆ.
ಅಲ್ಲದೆ ಇರಾನ್ ಹಾರ್ಮುಜ್ ಜಲಸಂಧಿ ಮೂಲಕ ಸಾಗೋ ಹಡಗುಗಳಿಗೆ ಶುಲ್ಕ ವಿಧಿಸೋದಾಗಿ ಹೇಳಿದೆ. ಆದ್ರೆ ಆಪ್ತ ದೇಶಗಳಿಗೆ ವಿಶೇಷ ರಿಯಾಯಿತಿ ಕೊಡ್ತೀವಿ ಅಂತ ಸ್ಪಷ್ಟನೆ ನೀಡಿದೆ. ಚೀನಾದಲ್ಲಿರೋ ಇರಾನ್ ರಾಯಭಾರಿ ಅಬ್ದುಲ್ ರೆಜಾ ರೆಹಮಾನಿ ಈ ಹೇಳಿಕೆ ಕೊಟ್ಟಿದ್ದಾರೆ. ಹಾರ್ಮುಜ್ನಲ್ಲಿ ಹೊಸ ವ್ಯವಸ್ಥೆ ತರೋಕೆ ಸದ್ಯ ಇರಾನ್ ಒಮಾನ್ ಜೊತೆ ಕೈಜೋಡಿಸಿದೆ. ಹಾರ್ಮುಜ್ ನಮ್ಮ ಜಲಪ್ರದೇಶದ ಭಾಗವಾಗಿರೋದ್ರಿಂದ ಖಂಡಿತ ಸೇವಾ ಶುಲ್ಕ ವಸೂಲಿ ಮಾಡ್ತೀವಿ ಅಂದಿದ್ದಾರೆ. ಇದನ್ನ ಟೋಲ್ ಅನ್ನೋಕ್ಕಾಗಲ್ಲ, ಇದು ಕೇವಲ ಸೇವಾ ಶುಲ್ಕ ಮಾತ್ರ ಅಂತ ಇರಾನ್ ರಾಯಭಾರಿ ಹೇಳಿದ್ದಾರೆ. ಹಡಗುಗಳ ಭದ್ರತೆ, ಉಸ್ತುವಾರಿ ಮತ್ತು ಪರಿಸರ ರಕ್ಷಣೆಗಾಗಿ ಈ ಶುಲ್ಕ ಬಳಸೋದಾಗಿ ತಿಳಿಸಿದ್ದಾರೆ. ಇನ್ನು ಸ್ನೇಹಿತರೆ, ಸೆವೆನ್ ಸ್ಯಾಂಡ್ಸ್ ಟೂರಿಸಂನವರು ಪೂರಿ ಜಗನ್ನಾಥ ಮತ್ತು 2 ಶಕ್ತಿಪೀಠಗಳ ದರ್ಶನಕ್ಕೆ ಒಂದು ಸ್ಪೆಷಲ್ ಟೂರ್ ಆಯೋಜಿಸಿದ್ದಾರೆ. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಆಸಕ್ತರು ಕೆಳಗಡೆ ಇರೋ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟ್ ಬುಕ್ ಮಾಡ್ಕೊಳ್ಳಿ. ಈ ನಡುವೆ ಕೇಂದ್ರ ಸರ್ಕಾರ ದೇಶದ ಜನತೆಗೆ ಮತ್ತೊಂದು ದೊಡ್ಡ ರಿಲೀಫ್ ಕೊಟ್ಟಿದೆ. ಇಷ್ಟು ದಿನ ನೈಸರ್ಗಿಕ ಅನಿಲ ಅಂದ್ರೆ ನ್ಯಾಚುರಲ್ ಗ್ಯಾಸ್ ಪೂರೈಕೆ ಮೇಲಿದ್ದ ನಿರ್ಬಂಧವನ್ನ ವಾಪಸ್ ಪಡೆಯಲಾಗಿದೆ. ಹಾರ್ಮುಜ್ ಜಲಸಂಧಿ ಮೂಲಕ ಮತ್ತೆ LNG ಗ್ಯಾಸ್ ಸಾಗಾಟ ಶುರುವಾದ ಬೆನ್ನಲ್ಲೇ ಈ ನಿರ್ಧಾರ ಮಾಡಲಾಗಿದೆ. ಗಲ್ಫ್ ಯುದ್ಧದ ಕಾರಣಕ್ಕೆ ಗ್ಯಾಸ್ ಕೊರತೆ ಆಗ್ಬೋದು ಅಂತ ಈ ನಿರ್ಬಂಧ ಹೇರಲಾಗಿತ್ತು. ಮಾರ್ಚ್ ತಿಂಗಳಲ್ಲಿ ನ್ಯಾಚುರಲ್ ಗ್ಯಾಸ್ ಸಪ್ಲೈ ಕಂಟ್ರೋಲ್ ಮಾಡೋಕೆ ಕಟ್ಟುನಿಟ್ಟಿನ ಆದೇಶ ಹೊರಡಿಸಲಾಗಿತ್ತು. ಈಗ ಅದನ್ನ ವಾಪಸ್ ಪಡೆಯಲಾಗಿದೆ. ಇದರಿಂದ ಗ್ಯಾಸ್ ಕಂಪನಿಗಳು ಮೊದಲಿನಂತೆ ಎಲ್ಲರಿಗೂ ಮುಕ್ತವಾಗಿ LNG ಗ್ಯಾಸ್ ಸಪ್ಲೈ ಮಾಡಬಹುದಾಗಿದೆ. ಅಂದ್ಹಾಗೆ LNG ಖರೀದಿಸೋದ್ರಲ್ಲಿ ಇಡೀ ವಿಶ್ವದಲ್ಲೇ ಭಾರತ 4ನೇ ಸ್ಥಾನ ಹೊಂದಿದೆ. ನಮ್ಮ ದೇಶಕ್ಕೆ ಬೇಕಾದ 41% LNG ಕತಾರ್ನಿಂದ ಬರುತ್ತೆ. ಕಳೆದ ಆರ್ಥಿಕ ವರ್ಷದಲ್ಲಿ ಭಾರತ ಬರೋಬ್ಬರಿ 27 ಮಿಲಿಯನ್ ಟನ್ ಗ್ಯಾಸ್ ಖರೀದಿಸಿದೆ. ಇದರಲ್ಲಿ 11.2 ಮಿಲಿಯನ್ ಟನ್ ಗ್ಯಾಸ್ ಕತಾರ್ನಿಂದಲೇ ಬಂದಿದೆ. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಬಗ್ಗೆ ಮಾತನಾಡುವಾಗ ತಮ್ಮನ್ನ ತಾವು ಬಾಯಿ ತುಂಬಾ ಹೊಗಳಿಕೊಂಡಿದ್ದಾರೆ. ನಾನು ಮತ್ತು ನೆತನ್ಯಾಹು ತುಂಬಾ ಅನ್ಯೋನ್ಯವಾಗಿ ಇರ್ತೀವಿ, ಅವರಿಗೆ ಯಾರು ಬಾಸ್ ಅಂತ ಹೇಳಿ ಚೆನ್ನಾಗಿ ಗೊತ್ತಿದೆ ಅಂತ ಇಂಟರ್ವ್ಯೂನಲ್ಲಿ ಹೇಳ್ಕೊಂಡಿದ್ದಾರೆ. ಅಲ್ಲದೆ ವೈಟ್ ಹೌಸ್ನಲ್ಲಿ ನನ್ನನ್ನ ಮೀಟ್ ಆಗೋಕೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಮನವಿ ಮಾಡಿಕೊಂಡಿದ್ದಾರೆ. ಆದಷ್ಟು ಬೇಗ ಮುಂದಿನ ವಾರವೇ ಈ ಮೀಟಿಂಗ್ ಆಗ್ಬೋದು ಅಂತ ಟ್ರಂಪ್ ತಿಳಿಸಿದ್ದಾರೆ. ಇನ್ನು ಜುಲೈ 4ರಂದು ಅಮೆರಿಕ 250ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿಕೊಂಡಿದೆ. ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತು ಅಮೆರಿಕದ ಜನರಿಗೆ ಶುಭ ಕೋರಿದ್ದಾರೆ. 140 ಕೋಟಿ ಭಾರತೀಯರ ಪರವಾಗಿ ಅಧ್ಯಕ್ಷ ಟ್ರಂಪ್ ಮತ್ತು ಅಮೆರಿಕದ ಜನರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಭಾರತ ಮತ್ತು ಅಮೆರಿಕ ಕೇವಲ ಸ್ಟ್ರಾಟಜಿಕ್ ಪಾರ್ಟ್ನರ್ ಅಲ್ಲ, ಎರಡೂ ದೇಶಗಳು ಪ್ರಜಾಪ್ರಭುತ್ವ, ಕಾನೂನು ಎಲ್ಲರಿಗೂ ಒಂದೇ ಅನ್ನೋದನ್ನ ನಂಬ್ತವೆ. ಎರಡೂ ಕಡೆಯ ಜನರ ಹತ್ರ ಅಗಾಧವಾದ ಪೊಟೆನ್ಷಿಯಲ್ ಇದೆ ಅಂತ ಮೋದಿ ಪೋಸ್ಟ್ ಹಾಕಿದ್ದಾರೆ. ಜೊತೆಗೆ ಮುಂದಿನ 250 ವರ್ಷಗಳ ಕಾಲನೂ ಅಮೆರಿಕ ಸಮೃದ್ಧಿಯಾಗಲಿ, ಶಾಂತಿ ನೆಲೆಸಲಿ, ಭಾರತ ಮತ್ತು ಅಮೆರಿಕದ ಪಾರ್ಟ್ನರ್ಶಿಪ್ ಮತ್ತೊಂದು ಲೆವೆಲ್ಗೆ ಹೋಗ್ಲಿ ಅಂತ ಮೋದಿ ವಿಶ್ ಮಾಡಿದ್ದಾರೆ. ಇತ್ತ ದಿಲ್ಲಿಯಲ್ಲಿರೋ ಅಮೆರಿಕದ ಎಂಬಸಿ ಕೂಡ ಸ್ವಾತಂತ್ರ್ಯ ದಿನಾಚರಣೆಗೆ ಒಂದು ಸ್ಪೆಷಲ್ ವಿಡಿಯೋ ರಿಲೀಸ್ ಮಾಡಿದೆ. ಅದರಲ್ಲಿ ಸುನಿತಾ ವಿಲಿಯಮ್ಸ್, AR ರೆಹಮಾನ್ ಸೇರಿ ಭಾರತದ ಹಲವು ಗಣ್ಯರು ವಿಶ್ ಮಾಡಿರೋದು ಇದೆ. ವಿಡಿಯೋ ಆರಂಭದಲ್ಲಿ ಇತ್ತೀಚೆಗೆ ಫ್ರಾನ್ಸ್ನಲ್ಲಿ ನಡೆದ G7 ಶೃಂಗಸಭೆಯಲ್ಲಿ ಟ್ರಂಪ್ ಮತ್ತು ಮೋದಿಯವರ ಭೇಟಿ ತುಣುಕನ್ನ ತೋರಿಸಲಾಗಿದೆ. ಇನ್ನು ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ವಾಷಿಂಗ್ಟನ್ನ ನ್ಯಾಷನಲ್ ಮಾಲ್ನಲ್ಲಿ ಟ್ರಂಪ್ ಭಾಷಣ ಮಾಡಿದ್ದಾರೆ. ನಾವೆಂದಿಗೂ ನಂಬರ್ 1 ಆಗಿರ್ತೀವಿ, ನಮ್ಮ ದೇಶವನ್ನು ಎಂದಿಗೂ ಕೆಳಗೆ ಬೀಳೋಕೆ ಬಿಡಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಹಾಗೆ ಕಮ್ಯುನಿಸಂ ವಿರುದ್ಧವೂ ಭಾರೀ ವಾಗ್ದಾಳಿ ನಡೆಸಿದ್ದಾರೆ. ಅಮೆರಿಕ ಯಾವತ್ತಿಗೂ ಕಮ್ಯುನಿಸ್ಟ್ ದೇಶವಾಗೋಕೆ ಸಾಧ್ಯವಿಲ್ಲ ಅಂದಿದ್ದಾರೆ. ಇನ್ನು ಯುರೋಪ್ನ ಅಲ್ಬೇನಿಯಾದಲ್ಲಿ ಟ್ರಂಪ್ ಕುಟುಂಬದ ರೆಸಾರ್ಟ್ ಯೋಜನೆಗೆ ಭಾರೀ ವಿರೋಧ ವ್ಯಕ್ತವಾಗಿದೆ. ರಾಜಧಾನಿ ತಿರಾನಾದಲ್ಲಿ 10,000ಕ್ಕೂ ಅಧಿಕ ಜನ ರಸ್ತೆಗಿಳಿದು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಟ್ರಂಪ್ ಮಗಳು ಇವಾಂಕಾ ಹಾಗೂ ಅಳಿಯ ಇಲ್ಲಿನ ಕರಾವಳಿ ತೀರದಲ್ಲಿ $4.6 ಬಿಲಿಯನ್ ವೆಚ್ಚದ ಐಷಾರಾಮಿ ಹೋಟೆಲ್ ಕಟ್ಟೋಕೆ ಪ್ಲಾನ್ ಮಾಡಿದ್ದಾರೆ. ಆದ್ರೆ ಈ ಪ್ರಾಜೆಕ್ಟ್ ನಿಂದ ಪರಿಸರ ಹಾಗೂ ಪಕ್ಷಿಗಳಿಗೆ ಹಾನಿಯಾಗುತ್ತೆ ಅಂತ ಜನ ಆಕ್ರೋಶ ಹೊರಹಾಕಿದ್ದಾರೆ. ಈ ಹೋರಾಟಕ್ಕೆ ಫ್ಲೆಮಿಂಗೋ ರೆವಲ್ಯೂಷನ್ ಅಂತ ಹೆಸರಿಡಲಾಗಿದೆ. ಕಳೆದ 35 ದಿನಗಳಿಂದ ಶುರುವಾಗಿರೋ ಪ್ರತಿಭಟನೆ ಈಗ ಮತ್ತಷ್ಟು ತೀವ್ರಗೊಳ್ತಿದೆ. ಇನ್ನು ಮಹತ್ವದ ಬೆಳವಣಿಗೆಯಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ 6 ರಾಷ್ಟ್ರಗಳ ಪ್ರವಾಸ ಕೈಗೊಳ್ತಿದ್ದಾರೆ. ಕತಾರ್, ಬಹ್ರೇನ್, ಕುವೈತ್, ಒಮಾನ್, ಬೆಲ್ಜಿಯಂ ಮತ್ತು ಅಮೆರಿಕಾಗೆ ಭೇಟಿ ನೀಡುತ್ತಿದ್ದಾರೆ. ಜುಲೈ 5ರಿಂದ 10ರವರೆಗೆ ಮೊದಲು 4 ಗಲ್ಫ್ ರಾಷ್ಟ್ರಗಳ ಭೇಟಿ ಇದೆ. ಈ ಭೇಟಿಯಲ್ಲಿ ಕತಾರ್, ಬಹ್ರೇನ್, ಕುವೈತ್ ಮತ್ತು ಒಮಾನ್ ನಾಯಕರ ಜೊತೆ ಜೈಶಂಕರ್
ಮಾತುಕತೆ ನಡೆಸಲಿದ್ದಾರೆ. ಅಮೆರಿಕ ಇರಾನ್ ಮಧ್ಯೆ ಶಾಂತಿ ಒಪ್ಪಂದ ಆದ ಬೆನ್ನಲ್ಲೇ ಈ ಭೇಟಿ ನಡೆಯುತ್ತಿದೆ. ಈ ಪ್ರವಾಸದ ಬಳಿಕ ಅಮೆರಿಕದ ನ್ಯೂಯಾರ್ಕ್ಗೆ ಹೋಗ್ತಾರೆ. ಜುಲೈ 13ರಂದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸದಸ್ಯತ್ವಕ್ಕಾಗಿ ಭಾರತದ ಅಧಿಕೃತ ಕ್ಯಾಂಪೇನ್ಗೆ ಜೈಶಂಕರ್ ಚಾಲನೆ ನೀಡಲಿದ್ದಾರೆ. 2028-29ನೇ ಸಾಲಿನ ಭದ್ರತಾ ಮಂಡಳಿ ಅವಧಿಯ ಸದಸ್ಯತ್ವಕ್ಕಾಗಿ ಈ ಕ್ಯಾಂಪೇನ್ ನ್ಯೂಯಾರ್ಕ್ನಲ್ಲಿ ಲಾಂಚ್ ಆಗಲಿದೆ. ಕೊನೆಯದಾಗಿ ಜುಲೈ 14 ಮತ್ತು 15ರಂದು ಬೆಲ್ಜಿಯಂನ ಬ್ರಸೆಲ್ಸ್ಗೆ ಜೈಶಂಕರ್ ಭೇಟಿ ಕೊಡ್ತಾರೆ. ಅಲ್ಲಿ 3ನೇ ಭಾರತ EU ವ್ಯಾಪಾರ ಮತ್ತು ತಂತ್ರಜ್ಞಾನ ಮಂಡಳಿ ಸಭೆಯಲ್ಲಿ ಭಾಗವಹಿಸುತ್ತಾರೆ. ಜೊತೆಗೆ ಬೆಲ್ಜಿಯಂ ಮತ್ತು ಯುರೋಪಿಯನ್ ಯೂನಿಯನ್ ನಾಯಕರ ಜೊತೆ ಮಾತುಕತೆ ನಡೆಸಲಿದ್ದಾರೆ. ಇನ್ನು ರಷ್ಯಾ ಮತ್ತು ಯುಕ್ರೇನ್ ಹೊಡೆದಾಟ ಈಗ ಭಯಾನಕ ಹಂತಕ್ಕೆ ತಲುಪಿದೆ. ಈಗ ಯುಕ್ರೇನ್ ರಷ್ಯಾಗೆ ದೊಡ್ಡ ಪ್ರತೀಕಾರ ಹೇಳಿದೆ. ಬರೋಬ್ಬರಿ 500ಕ್ಕೂ ಅಧಿಕ ಡ್ರೋನ್ ಮತ್ತು ಫ್ಲೇಮಿಂಗ್ ಮಿಸೈಲ್ಗಳ ಮೂಲಕ ದಾಳಿ ಮಾಡಿದೆ. ರಷ್ಯಾ ಅಧ್ಯಕ್ಷ ಪುಟಿನ್ರ ಹೋಮ್ ಟೌನ್ ಸೇಂಟ್ ಪೀಟರ್ಸ್ಬರ್ಗ್ ಮೇಲೂ ದಾಳಿ ಮಾಡಿದೆ. ಗಡಿಯಿಂದ ಬರೋಬ್ಬರಿ 900 ಕಿಲೋಮೀಟರ್ ಒಳಗೆ ಅಟ್ಯಾಕ್ ಮಾಡಿದೆ. ಯುಕ್ರೇನ್ನ ಈ ಭೀಕರ ದಾಳಿಗೆ ರಷ್ಯಾದ ತೈಲ ಟರ್ಮಿನಲ್ ಮತ್ತು ಬಂದರುಗಳು ಡ್ಯಾಮೇಜ್ ಆಗಿವೆ. ಸೇಂಟ್ ಪೀಟರ್ಸ್ಬರ್ಗ್ನ ಕಿರೋವ್ಸ್ಕಿ ಆಯಿಲ್ ಟರ್ಮಿನಲ್ ಮತ್ತು ಕ್ರಾನ್ಸ್ಟಾಡ್ ನೌಕಾನೆಲೆ ಮೇಲೆ ದಾಳಿಯಾಗಿದೆ. ಹಾಗೆ ಫಿನ್ಲ್ಯಾಂಡ್ ಗಡಿಗೆ ಹತ್ತಿರವಿರೋ ವೈಸೋಟ್ಸ್ಕ್ ಬಂದರಿನ ಮೇಲೂ ದಾಳಿಯಾಗಿದೆ. ಇತಿಹಾಸ ಪ್ರಸಿದ್ಧ ಪೀಟರ್ ಓಫ್ ಅರಮನೆ ಆವರಣದ ಮೇಲೂ ಯುಕ್ರೇನ್ನ ಡ್ರೋನ್ ಬಿದ್ದಿದೆ. ಈ ಡ್ರೋನ್ಗಳನ್ನ ಜಾಮ್ ಮಾಡೋಕೆ ರಷ್ಯಾ ಸರ್ಕಾರ ಸೇಂಟ್ ಪೀಟರ್ಸ್ಬರ್ಗ್ನಲ್ಲಿ ಮೊಬೈಲ್ ಇಂಟರ್ನೆಟ್ ಸಂಪೂರ್ಣ ಬಂದ್ ಮಾಡಿತ್ತು. ಪುಲ್ಕೋವೋ ಏರ್ಪೋರ್ಟ್ನಲ್ಲಿ ವಿಮಾನ ಸಂಚಾರವನ್ನ ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿತ್ತು. ಅಲ್ಲದೆ ಬ್ರಿಯಾನ್ಸ್ಕ್ ಹಾಗೂ ಕ್ರೈಮಿಯಾದಲ್ಲಿ ಯುಕ್ರೇನ್ ದಾಳಿಗೆ 2 ಸಾವನ್ನಪ್ಪಿದ್ದಾರೆ. ಇತ್ತ ರಷ್ಯಾ ಕೂಡ ಯುಕ್ರೇನ್ನ ಪೋಲ್ಟಾವಾ ಗ್ಯಾಸ್ ಉತ್ಪಾದನಾ ಕೇಂದ್ರದ ಮೇಲೆ ದಾಳಿ ಮಾಡಿದೆ. ಅಲ್ಲದೆ ಮುಂದೆ ದೊಡ್ಡ ಪ್ರತೀಕಾರ ಹೇಳೋದಾಗಿ ರಷ್ಯಾ ವಾರ್ನಿಂಗ್ ಕೊಟ್ಟಿದೆ. ಯುಕ್ರೇನ್ ದಾಳಿಗಳಿಗೆ ಉತ್ತರ ಕೊಡದೆ ಬಿಡಲ್ಲ ಅಂತ ರಷ್ಯಾದ ರಕ್ಷಣಾ ಇಲಾಖೆ ಹೇಳಿದೆ. ಇನ್ನೊಂದ್ ಕಡೆ ಅಮೆರಿಕ ಅಧ್ಯಕ್ಷ ಟ್ರಂಪ್, ಪುಟಿನ್ ಮತ್ತು ಝೆಲೆನ್ಸ್ಕಿ ಇಬ್ಬರ ಜೊತೆಯೂ ಫೋನ್ ಕಾಲ್ನಲ್ಲಿ ಮಾತುಕತೆ ನಡೆಸಿದ್ದಾರೆ. ಯುದ್ಧವನ್ನ ಕೊನೆಗೊಳಿಸೋಕೆ ಸಹಾಯ ಮಾಡ್ತೀನಿ ಅಂತ ಟ್ರಂಪ್ ಹೇಳಿದ್ದಾರೆ. ಇನ್ನು ಪಶ್ಚಿಮ ಆಫ್ರಿಕಾದ ಮಾಲಿ ದೇಶದಲ್ಲಿ ಮತ್ತೆ ಉಗ್ರರು ಅಟ್ಟಹಾಸ ಮೆರೆದಿದ್ದಾರೆ. ಶನಿವಾರ 5 ಪ್ರಮುಖ ನಗರಗಳ ಮೇಲೆ ಏಕಾಏಕಿ ದಾಳಿ ಮಾಡಿದ್ದಾರೆ. ಮಾಲಿಯ ಅನೆಫೆಸ್, ಅಗುಯೆಲ್ಹೋಕ್, ಗಾವೋ, ಸೆವಾರೆ ಮತ್ತು ಕೆನಿಯೋರೋಬಾ ನಗರಗಳನ್ನು ಉಗ್ರರು ಟಾರ್ಗೆಟ್ ಮಾಡಿದ್ದಾರೆ. ಸದ್ಯ ಅಲ್ಲಿ ಎಷ್ಟು ಸಾವು ನೋವಾಗಿದೆ ಅನ್ನೋದು ಇನ್ನಷ್ಟೇ ಸ್ಪಷ್ಟವಾಗಬೇಕು. ಆದರೆ ಸಾವಿನ ಸಂಖ್ಯೆ ತುಂಬಾ ಇದೆ ಅಂತ ವರದಿಯಾಗಿದೆ. ಸದ್ಯ ಪರಿಸ್ಥಿತಿಯನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದೀವಿ ಅಂತ ಮಾಲಿ ಸೇನೆ ಸ್ಪಷ್ಟಪಡಿಸಿದೆ. ಅಜವಾದ್ ಲಿಬರೇಷನ್ ಫ್ರಂಟ್ ಅನ್ನೋ ಸಂಘಟನೆ ಈ ದಾಳಿಯ ಹೊಣೆ ಹೊತ್ಕೊಂಡಿದೆ. ಇವರು ಈ ಹಿಂದೆ ಎಕ್ಯೂ ಜೊತೆ ಸಂಪರ್ಕವಿರೋ ಉಗ್ರ ಸಂಘಟನೆ ಜೊತೆ ಕೈ ಜೋಡಿಸಿದ್ರು. ಕಳೆದ ಏಪ್ರಿಲ್ನಲ್ಲಿ ಬಮಾಕೋ ಏರ್ಪೋರ್ಟ್ ಮೇಲೆ ದಾಳಿ ಮಾಡಿ ರಕ್ಷಣಾ ಸಚಿವರನ್ನೇ ಹತ್ಯೆ ಮಾಡಿದ್ರು. ಇನ್ನು ಜರ್ಮನಿಯ ಬಲಪಂಥೀಯ ವಿರೋಧ ಪಕ್ಷ AfD ಆಲ್ಟರ್ನೇಟಿವ್ ಫಾರ್ ಜರ್ಮನಿ ವಿರುದ್ಧ ಅಲ್ಲಿನ ಸಾರ್ವಜನಿಕರು ಭಾರೀ ಆಕ್ರೋಶ ಹೊರಹಾಕಿದ್ದಾರೆ. ಜರ್ಮನಿಯ ಏರ್ಫೋರ್ಟ್ ನಗರದಲ್ಲಿ ಈ ವಿಪಕ್ಷದ ವಾರ್ಷಿಕ ಸಮಾವೇಶ ನಡೆದಿತ್ತು. ಇದನ್ನ ವಿರೋಧಿಸಿ 15,000ಕ್ಕೂ ಹೆಚ್ಚು ಜನರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಕಾರ್ಮಿಕ ಸಂಘಟನೆಗಳು ಹಾಗೂ ಎಡಪಂಥೀಯ ಪಕ್ಷಗಳ ನೇತೃತ್ವದಲ್ಲಿ ರಸ್ತೆಗಿಳಿದ ಪ್ರತಿಭಟನಾಕಾರರು ಸಮಾವೇಶ ನಡೆಯುತ್ತಿದ್ದ ಜಾಗಕ್ಕೆ ಹೋಗೋ ಎಲ್ಲಾ ರಸ್ತೆ ಹಾಗೂ ಹೆದ್ದಾರಿಗಳನ್ನ ಬ್ಲಾಕ್ ಮಾಡಿದ್ದಾರೆ. ಜರ್ಮನಿಲಿ ಫ್ಯಾಸಿಸಂ ಅಂದ್ರೆ ಸರ್ವಾಧಿಕಾರಿ ಧೋರಣೆ ತಲೆ ಎತ್ತೋದನ್ನ ನಾವು ಸಹಿಸಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪರಿಸ್ಥಿತಿ ಹತೋಟಿಗೆ ತರಲು ಜರ್ಮನಿಯಾದ್ಯಂತ ಹೆಚ್ಚುವರಿ ಪೊಲೀಸರನ್ನ ನಿಯೋಜಿಸಲಾಗಿದೆ. ಅಂದಹಾಗೆ ಜರ್ಮನಿಯಲ್ಲಿ ಸದ್ಯದಲ್ಲೇ ಪ್ರಾದೇಶಿಕ ಚುನಾವಣೆಗಳು ನಡೆಯಲಿವೆ. ಒಪಿನಿಯನ್ ಪೋಲ್ಸ್ನಲ್ಲಿ ಈ ವಿರೋಧ ಪಕ್ಷ 29% ಬೆಂಬಲದೊಂದಿಗೆ ಮುಂಚೂಣಿಯಲ್ಲಿದೆ. ಆದರೆ ಈ ಪಕ್ಷದ ವರ್ಣಭೇದ ನೀತಿಗಳು ಜರ್ಮನಿಯ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನಕ್ಕೆ ಧಕ್ಕೆ ತರ್ತಿವೆ ಅಂತ ಸಾರ್ವಜನಿಕರು ತೀವ್ರವಾಗಿ ವಿರೋಧಿಸುತ್ತಿದ್ದಾರೆ. ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿರೋ ವೆನೆಜುವೆಲಾದ ಅವಳಿ ಭೂಕಂಪದಲ್ಲಿ ಮೃತಪಟ್ಟವರ ಸಂಖ್ಯೆ ಹತ್ತತ್ರ 3,000 ರೀಚ್ ಆಗಿದೆ. ಸುಮಾರು 50,000ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ ಅಂತ ವಿಶ್ವಸಂಸ್ಥೆ ಅಂದಾಜಿಸಿದೆ. ಅದರಲ್ಲೂ ರಾಜಧಾನಿ ಕ್ಯಾರಾಕಾಸ್ ಬಳಿಯ ಕರಾವಳಿ ಪ್ರದೇಶ ಲಾ ಗೈರಾದಲ್ಲಿ ಅತಿ ಹೆಚ್ಚು ಹಾನಿಯಾಗಿದೆ. ಸಾವಿರಾರು ಕಟ್ಟಡಗಳು ನೆಲಸಮವಾಗಿದ್ದು ಲಕ್ಷಾಂತರ ಜನ ಮನೆ ಮಠ ಕಳ್ಕೊಂಡು ಅತಂತ್ರರಾಗಿದ್ದಾರೆ. ಈ ಭೂಕಂಪದಿಂದ ವೆನೆಜುವೆಲಾಗೆ $6.7 ಬಿಲಿಯನ್ ನಷ್ಟು ಲಾಸ್ ಆಗಿದೆ. ಇನ್ನು ಫಿಫಾ ವಿಶ್ವಕಪ್ ಕಡೆ ಬಂದ್ರೆ ಮೊರಾಕೊ ಇತಿಹಾಸ ಸೃಷ್ಟಿಸಿದೆ. ಕೆನಡಾ ವಿರುದ್ಧ 3-0 ಅಂತರದಿಂದ ಭರ್ಜರಿ ಗೆಲುವು ಸಾಧಿಸಿ ಕ್ವಾರ್ಟರ್ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಈ ಮೂಲಕ ಒಂದಕ್ಕಿಂತ ಹೆಚ್ಚು ಬಾರಿ ಕ್ವಾರ್ಟರ್ ಫೈನಲ್ ತಲುಪಿದ ಮೊದಲ ಆಫ್ರಿಕನ್ ದೇಶ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ.
2022ರ ವಿಶ್ವಕಪ್ನಲ್ಲೂ ಮೊರಾಕೊ ಸೆಮಿಫೈನಲ್ ತಲುಪಿ ಇತಿಹಾಸ ಬರೆದಿತ್ತು. ಇತ್ತ ಫ್ರಾನ್ಸ್ ಕೂಡ ಕ್ವಾರ್ಟರ್ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಪರಾಗ್ವೆ ವಿರುದ್ಧ ಪ್ರೀ ಕ್ವಾರ್ಟರ್ ಪಂದ್ಯದಲ್ಲಿ 1-0 ಅಂತರದಿಂದ ಗೆಲುವು ಸಾಧಿಸಿದೆ. ಈ ಗೆಲುವಿನ ಮೂಲಕ ಮುಂದಿನ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಮೊರಾಕೊ ಸೆಣಸಾಡಲಿವೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಇನ್ನು ವಿಡಿಯೋ ಕೆಳಗೆ ಜಾಯಿನ್ ಆಪ್ಷನ್ ಇದೆ, ಆಸಕ್ತರು ಜಾಯಿನ್ ಆಗ್ಬೋದು. ಇದರಿಂದ ನಿಮಗೆ ವಿಶೇಷ ವಿಡಿಯೋಗಳು ಸಿಗುತ್ತೆ. ಹಾಗೆ ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತೆಯೂ ಆಗುತ್ತೆ. ಆಸಕ್ತರು ಕನ್ಸಿಡರ್ ಮಾಡಬಹುದು. ಹೀಗೆ ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.